ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಹೊಸದು ಸಿಂಪಲ್ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಸೋರೆಕಾಯಿದು ರಾಯ್ತ ಮಾಡ್ತಾ ಇದ್ದೀನಿ. ಸೋರೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಈ ಥರ ತುರಿದ್ಬಿಟ್ಟು ಆಮೇಲೆ ಇದನ್ನು ನೀರು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಬೆಂದಾದ್ಮೇಲೆ ನಾನು ಮುಂದೇನು ಮಾಡೋದು ಹೇಳ್ತೀನಿ. ಓಕೆ, ಈಗ ನಾನು ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಒಂದು 5-6 ಮಿನಿಟ್ಸ್ ಬೇಲಿ. ನೀವು ನೋಡ್ಕೋಬೇಕು ಅದನ್ನು ಸ್ವಲ್ಪ ಬೆಂದಾದ್ಮೇಲೆ. ಆಮೇಲೆ ನಾನು ಫ್ರೆಂಡ್ಸ್, ಈಗ ನಾನು ಒಂದು ಸಾಂಬಾರು ಮಾಡ್ತಾ ಇದ್ದೀನಿ. ಇದನ್ನು ಕೊಂಕಣಿಯಲ್ಲಿ ಅಂಬಟ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ನೀವು ಸಾಂಬಾರು ಅಂತಾನೆ ಹೇಳ್ಬೋದು. ಸೋರೆಕಾಯಿ ಮತ್ತು ಈರುಳ್ಳಿ ಕಾಂಬಿನೇಷನ್. ಫಸ್ಟ್ ಇದನ್ನು ಕಟ್ ಮಾಡಿಬಿಟ್ಟು ಕ್ಲೀನಾಗಿ ತೊಳೆದು ಬೇಯಿಸ್ಬೇಕು. ಈರುಳ್ಳಿ ಜೊತೆಲೇ ಬೇಯಿಸ್ಬೇಕು. ಆಮೇಲೆ ಅದಕ್ಕೆ ಮಸಾಲ ತೋರಿಸ್ತೀನಿ. ಇದ್ರ ಜೊತೆಗೆ ನಾನು ತೊಗರಿಬೇಳೆನೂ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಇದು ಮತ್ತು ಎಲ್ಲ ಒಟ್ಟಿಗೆ ಹಾಕಿ ಆಮೇಲೆ ಸಾಂಬಾರು ಮಾಡಬೇಕು. ಅದು ಮಸಾಲ ನಾನು ನಿಮಗೆ ತೋರಿಸ್ತೀನಿ. ಈಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸಿ. ಚಿಲ್ಲಿ ಪೌಡ್ರ್ ಹಾಕೋಬೇಕು. ಅದು ಆಪ್ಷನಲ್, ನಿಮ್ಮ ಖಾರ ಬೇಕಿನ ಸ್ವಲ್ಪ ಹಾಕೋಬಹುದು, ಅದರ್ವೈಸ್ ಇಷ್ಟು ಸಾಕು. ಈಗ ನಾನು ಫಸ್ಟ್ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಮೆಂತೆ ಹಾಕಿಬಿಟ್ಟು ಫ್ರೈ ಮಾಡ್ಕೋತೀನಿ. ಈ ಸಾಂಬಾರಿಗೆ ಜಾಸ್ತಿ ಸಾಮಗ್ರಿ ಬೇಕಾಗಿಲ್ಲ, ಸ್ವಲ್ಪ ಹಾಕೋಬೇಕು ಮೆಂತೆ. ಆಮೇಲೆ ಇಲ್ದಿದ್ದು ಕಹಿ ಹೊಡೆದು ಬಿಡುತ್ತೆ. ಕೊಬ್ಬರಿ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಎಣ್ಣೆ ಯಾವಾಗಲೂ ಸ್ವಲ್ಪ ಕಡಿಮೆ ನನ್ನ ಕೈಯಲ್ಲಿ, ಜಾಸ್ತಿ ಹಾಕಲ್ಲ. ಚೆನ್ನಾಗಿ ಹುರಿದ ಮೇಲೆ ಕಾಯಿ ಜೊತೆಲಿ ಅದನ್ನು ಹಾಕಿ ರುಬ್ಬಬೇಕು. ಆಯ್ತು, ಅದು ಪಟ ಪಟ ಆಯಿತು, ತೆಗೆದು ಬಿಡಿ. ಈಗ ಕಾಯಿ ಜೊತೆಲಿ ಹಾಕಿ. ಇದಿಷ್ಟೇ ಸಾಮಗ್ರಿ ಇದಕ್ಕೆ ಬೇಕಿರೋದು. ಅರಿಶಿನ ಪುಡಿ ನಾನು ಬೇಳೆ ಸಾರಿಗೆ ಹಾಕ್ಬಿಟ್ಟಿದ್ದೀನಿ. ಇದನ್ನ ರುಬ್ಬಿ ಹಾಕ್ಬಿಟ್ರೆ ಕೊಬ್ಬರಿ ಎಣ್ಣೆಲಿ ಈರುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಬೇಕು. ಆಮೇಲೆ ತೋರಿಸ್ತೀನಿ. ಎಲ್ಲ ಈಗ ಇದರಲ್ಲಿ ಹಾಕಿದ್ದೀನಿ ತೆಂಗಿನ ತುರಿನ. ಅದು ಸ್ವಲ್ಪ ಗಂಧ ಆದ್ಮೇಲೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ. ಈ ಮಸಾಲೆಯಲ್ಲಿ ಒಂದು ಇದಂದ್ರೆ ತುಂಬಾ ಗಂಧ ಆಗ್ಬೇಕು, ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನ್ ಗೊತ್ತಾ, ಅಡಿಗೆ ಮಾಡೋದು ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಅದು ಕಟ್ ಮಾಡೋದು, ಆಮೇಲೆ ಕ್ಲೀನ್ ಮಾಡೋದು, ಅದೇ ತಲೆನೋವು. ಮಾಡಲೇಬೇಕಲ್ಲ, ಉಪಾಯವಿಲ್ಲ. ಈಗ ನೋಡಿ ಕಲರು ಎಷ್ಟು ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಮೆಂತೆ ಹಾಕಿರ್ತೀವಲ್ಲ ಕೊಬ್ಬರಿ ಎಣ್ಣೆಲಿ. ಇದು ಇನ್ನೂ ಬೇಯ್ತಾ ಇದೆ, ಇನ್ನು ಒಂದು 5 ಮಿನಿಟ್ಸ್ ಆಗ್ಬೋದೇನೋ. ಇದನ್ನು ಒಂದು 5 ನಿಮಿಷ. ಎಲ್ಲ ರೆಡಿ ಇದೆ. ಬೇಳೆ ಮಸಾಲೆ ಎಲ್ಲ ಆಮೇಲೆ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಬೇಕು. ಇದಕ್ಕೆ ಆಮೇಲೆ ಲಾಸ್ಟ್ ನೀವು ಬೇಕಿದ್ರೆ ಈರುಳ್ಳಿ ಚಿಕ್ಕದು ಹೆಚ್ಚಿಬಿಟ್ಟು ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕಿ ಫ್ರೈ ಮಾಡಿ ಒಗ್ಗರಣೆ ಹಾಕ್ಬೋದು ಬೇಕಿದ್ರೆ. ನಾನು ಹಾಕ್ತೀನಿ, ಒಳ್ಳೆ ಪರಿಮಳ ಬರುತ್ತೆ, ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಚೆನ್ನಾಗಿರುತ್ತೆ. ಈಗ ಇದು ಬೆಂದಿದೆ, ನೋಡಿದ್ದೀನಿ ಬೆಂದಾಗಿದೆ. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ತೀನಿ. ಜೊತೆಲಿ ತೊಗರಿಬೇಳೆ ಬೆಂದಿರೋದು, ಸ್ವಲ್ಪ ಹೆಸರುಬೇಳೆನೂ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮಸಾಲೆನೂ ಹಾಕ್ಬಿಡಿ. ತುಂಬ ತೆಳ್ಳಗೆ ಮಾಡ್ಬೇಕಂತೆಲ್ಲ, ಸ್ವಲ್ಪ ದಪ್ಪ ಇರಬೇಕು. ಅಂಬಟ್ಟು ಇದು ಸಾಂಬಾರು ಥರ. ನೀರು ಹಾಕ್ಕೊಳ್ಳಿ ಸ್ವಲ್ಪ, ನಿಮ್ಗೆ ಹೇಗೆ ಬೇಕಷ್ಟು ಅಡ್ಜಸ್ಟ್ ಮಾಡಿಕೊಂಡು. ಉಪ್ಪು ನೋಡ್ಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಚೆನ್ನಾಗಿ ಒಳ್ಳೆ ಕುದಿ ಬಂದಮೇಲೆ ನೀವು ಒಗ್ಗರಣೆ ಹಾಕ್ಬೋದು. ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಬೇಕು ಲಾಸ್ಟಲ್ಲಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಈರುಳ್ಳಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಇದು ಕೆಂಪಾಗಿ ಹುರಿರಿ. ಹುರಿದಾದ್ಮೇಲೆ ಸಾಂಬಾರಿಗೆ ಹಾಕಿ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಸ್ವಲ್ಪ ಫ್ಲೇವರ್ ಇರುತ್ತಲ್ಲ, ಅದರಿಂದ ತುಂಬ ರುಚಿಯಾಗಿ ಬರುತ್ತೆ ಅದು. ನೋಡಿ ಸಾಂಬಾರಲ್ಲಿ ಕುದೀತಾ ಇದೆ. ಸ್ವಲ್ಪ ಹೀಗೆ ತೆಗುತ್ತಾ ಇರಿ, ಇಲ್ಲದ ಕೆಳಗಡೆ ಅದೇ ತಾಗ್ಬಿಡುತ್ತೆ. ನೀವು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರುಚಿ ನೋಡ್ಕೋಬೇಕು. ಇದು ಮೆಣಸಿನ ಪುಡಿ ನನಗೆ ಅಷ್ಟು ಹದ ಗೊತ್ತಾಗಿಲ್ಲ, ಯಾಕಂದರೆ ಹೊಸದಿದು ಸ್ವಲ್ಪ ಖಾರ ಬಂದಿದೆ.
ಯಾರ ಇಷ್ಟ ಆದವ್ರಿಗೆ ಪರವಾಗಿಲ್ಲ, ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋದು, ಪರವಾಗಿಲ್ಲ ಮಾಡಿ ನೋಡಿ ಒಂದ್ಸಲ. ಇಲ್ಲಿ ಒಗ್ಗರಣೆ ಆಗ್ತಾಯಿದೆ, ಸ್ವಲ್ಪ ಕೆಂಪಾದ ತಕ್ಷಣ ಇದಕ್ಕೆ ಮಿಕ್ಸ್ ಮಾಡಿಬಿಡು. ನಾನು ಒಗ್ಗರಣೆನ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ, ಸಾರು ಚೆನ್ನಾಗಿ ಕುದ್ದಿದೆ. ದಿಸ್ ಈಸ್ ಮೈ ಫೈನಲ್ ಪ್ರಾಡಕ್ಟ್. ಇದನ್ನು ಕೊಂಕಣಿಲಿ ಅಂಬಟ್ ಅಂತ ಹೇಳ್ತಾರೆ. ಇದು ರೈಸ್ ಜೊತೆಯಲ್ಲಿ, ದೋಸೆಗೆ, ಉದ್ದಿನ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇಗಂತೂ ತುಂಬ ಚೆನ್ನಾಗಿರುತ್ತೆ ರುಚಿ. ನೋಡ್ಬಿಟ್ಟು ಹೇಳಿ ಆಯಿತಾ. ಥ್ಯಾಂಕ್ ಯು. ಈಗ ನಾನು ಸೋರೆಕಾಯಿ ರಾಯ್ತ ಇದು ಆರಿದೆ, ಈಗ ಬೇಯಿಸ್ಬಿಟ್ಟು ಆರಿಸ್ಬೇಕು. ಮೊಸರು ಮತ್ತು ಇದು ಚಾಟ್ ಮಸಾಲ ಇದಿಷ್ಟೇ ಹಾಕ್ಬೋದು. ಆಮೇಲೆ ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಬೇಕಿದ್ರೆ ಹಾಕೋಬೋದು. ಬಟ್ ವೆರಿ ಹೆಲ್ದಿ ರಾಯ್ತ, ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಂತೂ ಮಾಡಲೇಬೇಕು ಇದು. ಅಥವಾ ತಂಬುಳಿ ಏನಾದರೂ ಮೊಸರು ಇರೋ ಥರ, ಮೊಸರು ಕಾಂಬಿನೇಷನ್ ಇರೋದು ಈ ರಾಯ್ತ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನೀಗ ಮೊಸರು ಮತ್ತು ಚಾಟ್ ಮಸಾಲ ಹಾಕಿದ್ದೀನಿ. ಉಪ್ಪು ನೀವು ನೋಡಿಬಿಟ್ಟು ಹಾಕಿ. ಲಾಸ್ಟಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರೋ ಸೋರೆಕಾಯಿ ರಾಯ್ತ ರೆಡಿ ಆಗಿರುತ್ತೆ. ವೆರಿ ನೈಸ್ ಇಟ್ ಈಸ್. ದಯವಿಟ್ಟು ಮಾಡಿ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗೋದು. ಮಾಡಿ ನೋಡಿದರೆ ನಿಮಗೆ ಒಳ್ಳೆ ಇದು ಬರುತ್ತೆ. ಮತ್ತು ಹೆಲ್ದಿ ರಾಯ್ತ ಇದು, ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ನೀವು ಕೇಳ್ಬೋದು ಏನಪ್ಪ ಇದು ಸಪ್ಪೆ ಅಂತ ಅನ್ಕೋಬಹುದು. ನಿಮ್ಗೆ ಬೇಕಿದ್ರೆ ನೀವು ಹಸಿಮೆಣಸು ಸಣ್ಣಕ್ಕೆ ಹಚ್ಚಿಬಿಟ್ಟು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ನಾನು ಹಾಕ್ತಾ ಇಲ್ಲ, ಫಸ್ಟ್ ಈ ತರ ಮಾಡಿ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿರುತ್ತೆ ರೀ. ಚಾಟ್ ಮಸಾಲೆ ಹಾಕಿ ಉಪ್ಪು ಹಾಕಿದ್ರೆ ಮೊಸರು ಜೊತೆಯಲ್ಲಿ. ಬೇಕಿದ್ರೆ ಹಸಿಮೆಣಸು ನೀವು ಹಾಕೊಳ್ಳಿ. ಹಸಿಮೆಣಸು ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡೇ ಹಾಕಬೇಕು, ಚೆನ್ನಾಗಿರುತ್ತೆ. ಓಕೆ, ಮಾಡಿ ನೋಡಿ ಒಂದ್ಸಲ. ಮತ್ತೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಬೇಕು. ಹ್ಯಾಪಿ ರಾಮನವಮಿ ರೀ ಎಲ್ಲರಿಗೂ. ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಬೆಂಡೆಕಾಯ್ದು ಸಿಂಪಲ್ ಭಾಜಿ ಮಾಡ್ತಾ ಇದ್ದೇನೆ, ಪಲ್ಯ ಮಾಡ್ತಾ ಇದ್ದೇನೆ. ತುಂಬ ಸಿಂಪಲ್ ಇದು. ಈರುಳ್ಳಿ ಒಗ್ಗರಣೆ ಜೊತೆಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ, ಬೆಂಡೆಕಾಯಿ ಹಾಕಿ, ನಾನು ಇದು ಹಾಕ್ತೀನಿ ರೀ, MTR ರಸಂ ಪುಡಿ ಸ್ವಲ್ಪ ಪರಿಮಳಕ್ಕೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು, ಮಿಕ್ಸ್ ಮಾಡೋದು. ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಫಸ್ಟು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಆದಮೇಲೆ, ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಸುಮ್ಮನೆ ಫ್ಲೇವರ್ಗಿದು ಬೇಕಂತಿಲ್ಲ, ನನಗಿಷ್ಟ. ಪರಿಮಳವಾಗಿರುತ್ತೆ, ಚೆನ್ನಾಗಿ ಪರಿಮಳ ಬರುತ್ತೆ. ಬಿಸಿ ಮಾಡಬೇಕು, ಸ್ವಲ್ಪ ಕೆಂಪಾಗಲಿ. ನೀರು ಇರದೆ ನಾನು ಚೆನ್ನಾಗಿ ಒರೆಸ್ಬಿಟ್ಟು ಕಟ್ ಮಾಡಿದ್ದೇನೆ. ಆಮೇಲೆ ನೀವು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಳ್ಳಿ, ಅದು ಅಂಟ್ಕೊಳ್ಳಲ್ಲ, ಲೊಳೆ ಆಗಲ್ಲ. ಬೆಂಡೆಕಾಯಿ ಮಾತ್ರ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳುತ್ತೆ, ತುಂಬಾನು ಬೇಕಾಗಿಲ್ಲ. ಸ್ವಲ್ಪ ನೋಡಿಬಿಟ್ಟು ಹಾಕಿ. ಎಣ್ಣೆ ಆರೋಗ್ಯಕ್ಕಂತೂ ಒಳ್ಳೇದಲ್ಲ. ಇಲ್ಲಿ ಕೆಂಪಾಗ್ತಾ ಇದೆ. ಕೆಂಪಾದ ತಕ್ಷಣ ಇದಕ್ಕೆ ನಾನು ಈರುಳ್ಳಿ ಹಾಕ್ತೇನೆ. ಬೆಳ್ಳುಳ್ಳಿ ಇದು ಆರೋಗ್ಯಕ್ಕೂ ಒಳ್ಳೆಯದು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಮತ್ತು ಪರಿಮಳನೂ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಜನರಲಿ ನಾವು ಎಲ್ಲ ಅಡುಗೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀವಿ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲ್ ಅಂತೂ ಕಡಿಮೆ ಮಾಡುತ್ತೆ ಇದು. ಈಗ ಕೆಂಪಾಗಿದೆ, ಸ್ವಲ್ಪ ನಾನು ಜಾಸ್ತಿನೇ ಹಾಕಿದ್ದೀನಿ ಈರುಳ್ಳಿ. ಸ್ವಲ್ಪ ಬೆಂಡೆಕಾಯಿ ಎಷ್ಟು ಸ್ವಲ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಲಾಸ್ಟಲ್ಲಿ ಎಲ್ಲ ಆದ ತಕ್ಷಣ ತೆಂಗಿನ ತುರಿ ಹಾಕ್ತಾರೆ, ನಾನು ಹಾಕಲ್ಲ, ಅದು ಫ್ಯಾಟ್ ಅಂತ. ಬಟ್ ಇಷ್ಟು ಮಾಡಿದ್ರು ಸಾಕು, ನೀವು ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕೊಳ್ಳಿ, ಬೇಗ ರೆಡ್ ಆಗಿಬಿಡುತ್ತೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ರೀ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ.
ಏನು ಗೊತ್ತಾ, ನಮ್ಮದು ಹೆಂಗಸ್ರದ್ದು ಸ್ವಲ್ಪ ಅರ್ಧ ಟೈಮ್ ಅಡುಗೆಲೇ ಹೋಗ್ಬಿಡುತ್ತೆ. ಇಡೀ ದಿನ ಅಡುಗೆ ಮಾಡೋದು ದೊಡ್ಡದಲ್ಲ, ಅದು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಬೇಕಲ್ಲ, ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ತೆಗೆದು ಅದೆಲ್ಲ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಇನ್ನೂ ಟೈಮ್ ಆಗಿಬಿಡುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡು, ಮಧ್ಯಾಹ್ನ ಅಡುಗೆ ಮಾಡು, ರಾತ್ರಿ ಡಿನ್ನರ್ ಮಾಡು, 3 ಸಲ ಆಗುತ್ತೆ ನಮ್ಮದು ಅಡುಗೆ. ಈಗ ಈರುಳ್ಳಿ ಕೆಂಪಾಗಿದೆ, ನಾನೀಗ ಬೆಂಡೆಕಾಯಿ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈಗ ನಾನು ರಸಂ ಪುಡಿ ಮಿಕ್ಸ್ ಮಾಡ್ತೀನಿ, MTR ನೋಡಿ, MTR ರಸಂ ಪುಡಿ ಹಾಕ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸಾರಿ, ಆ ಫ್ಲೇವರ್ಗೆ ಸೀನ್ ಬಂದ್ಬಿಡುತ್ತೆ. ನಾನು ಸ್ವಲ್ಪ ಅಂಟ್ಕೋಬಾರ್ದು ಅಂತ ಸ್ವಲ್ಪ ಚೂರು ನೀರು ಹಾಕಿದ್ದೀನಿ. ಉಪ್ಪು ನೋಡ್ಬಿಟ್ಟು ನೀವು ಉಪ್ಪು ಹಾಕೊಳ್ಳಿ. ಇನ್ನೂ ಸ್ವಲ್ಪ ಖಾರ ಬೇಕು ಅಂದ್ರೆ ನೀವು ಚಿಲ್ಲಿ ಪೌಡರ್ ಹಾಕ್ಕೋಬಹುದು, ಬೇಕಿದ್ರೆ. ನಾನು ಹಾಕೊಳ್ಳ, ನಮಗೆ ಇಷ್ಟು ಸರಿ ಆಗುತ್ತೆ. ಈಗ ಮುಚ್ಚಿಟ್ಬಿಡಿ ಒಂದು 5-6 ಮಿನಿಟ್ಸು. ಆಮೇಲೆ ಇನ್ಬಿಟ್ಟು ಇನ್ನು ಬಂದು ಚೆಕ್ ಮಾಡಿ, ಬೆಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಬಿಡುತ್ತೆ. ಅಲ್ಲಿಗೆ ಬೆಂಡೆಕಾಯಿ ಪಲ್ಯ ರೆಡಿ. ರಸಂ ಪೌಡ್ರ್ ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ, ಉಪ್ಪು ನೋಡ್ಕೊಳ್ಳಿ. ನಾನು ವಿಡಿಯೋನೇ ಆನ್ ಮಾಡಿರಲಿಲ್ಲ, ಈಗ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಲಾಸ್ಟಲ್ಲಿ ಮುಚ್ಚಿಟ್ಬಿಡಿ, ಉಪ್ಪು ನೋಡ್ಕೊಳ್ಳಿ ಒಂದ್ಸಲ. ಲಾಸ್ಟಲ್ಲಿ ಇದನ್ನು ಹಾಕ್ಬಿಡಿ, ಕೊತ್ತಂಬರಿ ಸೊಪ್ಪು. ಓಕೆ, ಅಲ್ಲಿಗೆ ನಿಮ್ಮದು ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇದೇನು ವಿಶೇಷ ಅಡುಗೆ ಇಲ್ಲ ರೀ, ದಿನ ಮಾಡೋದೇನೆ. ಚಪಾತಿಗೆ ಇದು ಆಗುತ್ತೆ, ಅನ್ನದ ಜೊತೆಲೂ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಆಗಿದೆ ಬೆಂಡೆಕಾಯಿ ಪಲ್ಯ. ಈಗ ನಾನು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ತೀನಿ. ಸೊ ಬೆಂಡೆಕಾಯಿ ಪಲ್ಯ ರೆಡಿ. ಸಿಂಪಲ್ ಇದು, ಟೈಮು ಜಾಸ್ತಿ ತಗೊಳ್ಳಲ್ಲ. ಕಟ್ ಮಾಡೋದ್ರಲ್ಲೇ ಟೈಮ್ ಆಗಿ ಹೋಗುತ್ತೆ ಎಲ್ಲ, ಅದರ್ವೈಸ್ ಮಾಡೋದು ತುಂಬ ಈಸಿ. ಚಪಾತಿಗೆ ಹಾಕ್ಕೊಂಡು ತಿನ್ಬೋದು. ಓಕೆ, ಸೊ ದಿಸ್ ಇಸ್ ದಿ ಫೈನಲ್ ಬೆಂಡೆಕಾಯಿ ಪಲ್ಯ. ಮಾಡಿಬಿಟ್ಟು ಹೇಳಿ. ಥ್ಯಾಂಕ್ ಯು. ಈಗ ನಂದಿದು ರೆಡಿ ಆಗಿದೆ, ಸೌತೆಕಾಯಿ ದೋಸೆದು. ಇದು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಳ್ಳಿ. ನಾವು ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಸಿರ್ಸಿಗೆ ಸೈಡಲ್ಲೆಲ್ಲ ತೆಳ್ಳು ಅಂತಾರೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿನೂ ಮಾಡ್ಕೋಬೋದು, ಅಥವಾ ಬೆಳ್ಳುಳ್ಳಿ ಚಟ್ನಿ ಮಾಡ್ಬೋದು. ಈಗ ನಾನು ಯಾವ್ದು ಮಾಡೋದು ಅಂತ ನನಗೆ ಕನ್ಫ್ಯೂಸ್ ಆಗ್ತದೆ. ಕಾಯಿ ಚಟ್ನಿ ಮಾಡ್ಕೊಳ್ತೇನೆ, ಚೆನ್ನಾಗಿರುತ್ತೆ. ಓಕೆ ನೋಡಿ, ಈಗ ನಾನು ಕಾಯಿ ಚಟ್ನಿನೇ ಮಾಡ್ತಾ ಇದ್ದೀನಿ. ಇದು ದೋಸೆಗೆ ಸ್ವಲ್ಪ ಒಂಚೂರು ಕೊಬ್ಬರಿ ಎಣ್ಣೆಲಿ ಹಸಿಮೆಣಸು ಚೆನ್ನಾಗಿ ಹುರ್ಕೋಬೇಕು. ಹಸಿಮೆಣಸು ನೀವು ಮಾಡುವಾಗ ಕಟ್ ಮಾಡಿ ಹಾಕಿ, ಇಲ್ಲಿದ್ರೆ ಪಟ್ ಅಂತ ಹಾರಿಬಿಡುತ್ತೆ, ಅದು ಕಣ್ಣಿಗೆಲ್ಲ ಹೊಡೆಯುತ್ತೆ ಕೆಲವೊಂದ್ಸಲ. ಆಮೇಲೆ ತೆಂಗಿನ ತುರಿ ಪ್ಲಸ್ ಹುಣಸೆಹಣ್ಣು ತೊಳೆದ್ಬಿಟ್ಟು ಹಾಕಿದ್ದೀನಿ. 3 ರುಬ್ಬಬೇಕು. ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅಷ್ಟೇ. ಇದ್ರ ದೋಸೆಗೆ ಇದೇ ಕಾಂಬಿನೇಷನ್ನು. ಎರಡೂ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಸೊ ದೋಸೆ ಹಿಟ್ಟು, ಕಾಯಿ ಚಟ್ನಿ ಎರಡೂ ರೆಡಿಯಾಗಿದೆ. ಈಗ ಇಟ್ಟಿದ್ದೀನಿ ದೋಸೆ ತೆಗಿಲಿಕ್ಕೆ. ತೆಗೆದಾದ್ಮೇಲೆ ನಿಮಗೆ ತೋರಿಸ್ತೀನಿ. ಓಕೆ, ಮಾಡಿ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ನನ್ನಂತೂ ತುಂಬ ಫೇವ್ರೆಟ್ ಇದು. ಮಾಡಿ ನೋಡಿ, ನನಗೆ ತಿಳಿಸಿ ಆಯಿತಾ. ಹ್ಯಾವ್ ಎ ನೈಸ್ ಡೇ, ಹ್ಯಾಪಿ ವೀಕೆಂಡ್ ರೀ ಎಲ್ಲರಿಗೂ. ನೀವು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್. ನೋಡಿ ದೋಸೆ ಹಾಕಿದ್ದೀನಿ, ಈಗ ಮುಚ್ಚಬೇಕೀಗ. ನಿಮ್ಗೆ ತೋರಿಸ್ಲಿಕ್ಕೆ ಹಾಕಿದ್ದೀನಿ, 2 ಇಟ್ಟಿದ್ದೀನಿ, ಬೇಗ ಆಗುತ್ತೆ. ಸೊ ದೋಸೆ ನಂದು ರೆಡಿಯಾಗಿದೆ. ಈಗ ಇದನ್ನು ಆಗ್ತಾ ಇದೆ. ಸ್ವಲ್ಪ ನಾನು ಸಣ್ಣ ಮಾಡಿಬಿಟ್ಟಿದ್ದೆ ಗ್ಯಾಸ್, ಇವಾಗ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ದೋಸೆ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಫಸ್ಟ್ ಒಂದು ತುಂಬ ಚೆನ್ನಾಗಿ ಬಂದಿದೆ. ಮಾಡಿ ನೋಡಿ, ನನಗೆ ಹೇಳಬೇಕು ರೀ.
ಓಕೆ, ಎಸ್, ಥ್ಯಾಂಕ್ ಯು ಫ್ರೆಂಡ್ಸ್. ದಯವಿಟ್ಟು ನೋಡಿ ಹೇಳಿ ನನಗೆ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಓಕೆ, ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ಇವತ್ತು ನಾನು ಪಾಲಕ್ಕು ಮತ್ತು ಹೆಸರು ಬೇಳೆ ಎಲ್ಲ ಹಾಕಿ ಝೀರೋ ಆಯಿಲ್ ಮಾಡ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸೋದಷ್ಟೇ, ದೊಡ್ಡದೇನಿಲ್ಲ. ನೋಡೋಣ, ಒಂದ್ಸಲ ಮಾಡಿ ಟ್ರಯಲ್ ಮಾಡ್ತೀನಿ, ಆಮೇಲೆ ಹೇಳ್ತೀನಿ ಹೇಗಿರುತ್ತೆ ಟೇಸ್ಟು ಅಂತ. ಫಸ್ಟ್ ಹಾಕ್ಬಿಡ್ತೀನಿ ಎಲ್ಲ ಬೇಯಿಸಿ. ಜೀರಿಗೆ ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ಳೋದು, ಉಳಿದಿದ್ದೆಲ್ಲ ಒಟ್ಟಿಗೆ ಹಾಕ್ಬಿಡೋದು. ಫಸ್ಟ್ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅದಾದ ತಕ್ಷಣ ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ, ಅದನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಲಿ ಎಲ್ಲ ಒಟ್ಟಿಗೆ ಹಾಕ್ಬಿಡೋದು. ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಮತ್ತು ಪಾಲಕ್ ಕಟ್ ಮಾಡ್ಕೊಂಡಿದ್ದೀನಿ, ಒಟ್ಟಿಗೆ ಹಾಕ್ಬಿಡ್ತೀನಿ. ಇದರಲ್ಲಿ ಅಬ್ಸಲ್ಯೂಟ್ಲಿ ಆಯಿಲ್ ಇಲ್ಲವೇ ಇಲ್ಲ. ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಎಲ್ಲ ಒಟ್ಟಿಗೆ. ಈಗ ನೀವು ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕಿ ಒಂದೇ ಸಲ ಇಟ್ಬಿಡಿ, ಎಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು. ಸೊ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ನೀರು ಸ್ವಲ್ಪ ನೋಡ್ಬಿಟ್ಟು ನೀವು ಹಾಕ್ಕೊಳ್ಳಿ. ಒಂದೇ ಒಂದು ವಿಸಿಲ್ ಬಂದರೆ ಸಾಕು. ಹೆಸರುಬೇಳೆ ನೆನೆಸ್ಬಿಟ್ಟಿದ್ದೀನಿ, ಬೇಗ ಆಗಿಬಿಡುತ್ತೆ. ಓಕೆ, ಸೊ ಇದು ನಂದು ಫೈನಲ್ ಪ್ರಾಡಕ್ಟು. ತುಂಬ ಒಳ್ಳೆಯದಿದೆ, ಝೀರೋ ಆಯಿಲ್, ಏನಿಲ್ಲ, ವೆರಿ ಹೆಲ್ದಿ. ಚಪಾತಿ ಜೊತೆ ನಾನು ಟೇಸ್ಟ್ ಮಾಡಿ ನೋಡಿದೆ, ಈಗ ತುಂಬ ಚೆನ್ನಾಗಿದೆ. ಚಪಾತಿ ಜೊತೆಲಿ ಮಾಡಿ ನೋಡಿ, ಹೆಲ್ದಿಗೂ ಭಾರಿ ಒಳ್ಳೆಯದು. ಆಯಿಲೇ ಇಲ್ಲ ಇದರಲ್ಲಿ, ಇಲ್ಲ, ಹೆಲ್ದಿ. ಪಾಲಕ್, ಮೂಂಗ್ ದಾಲ್, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಹಸಿಮೆಣಸು ಎಲ್ಲ ಇದೆ. ಎವ್ರಿಥಿಂಗ್ ಇದೆ. ಮಾಡಿ ನೋಡಿ. ಓಕೆ, ಗುಡ್ ಫಾರ್ ಹೆಲ್ತ್.